ಶರಣ್ರಿಪ್ಪ ಯಪ್ಪ ಎಲ್ಲರೂ ಹೆಂಗದೀರಿ? ಭಾಳ ಮಂದಿ ಕುಂಬಳಕಾಯಿ ಅಂದ್ರೆ ಮೂಗು ಮುರಿತೀರಿ. ದೇಶದಾಗ 50% ಜನ ಅಟ್ಟ ಕುಂಬಳಕಾಯಿ ತಿಂತಾರ, 50% ಜನ ತಿನ್ನೋದಿಲ್ಲ. ಬಟ್ ನಾ ಇವಾಗ ಹೇಳೋ ರೆಸಿಪಿ ಮತ್ತು ಬೆನಿಫಿಟ್ಸ್ ಕೇಳ್ರೆ ನೀವು ಹಾರಿ ಹೋಗಿ ಕುಂಬಳಕಾಯಿ ತೊಗೊಂಬರ್ತೀರಿ, ಸದ್ದ ಬಿಡ್ತೀರಿ ಮಾರ್ಕೆಟಿಗೆ. ಆ ಪರಿ ಏಕ್ದಮ್ ಫಸ್ಟ್ ಕ್ಲಾಸ್ ಬೆನಿಫಿಟ್ಸ್ ಐತಿ ಇದ್ರದ್ದು. ಅದ್ರ ಜೊತೆಗೆ ಇವಾಗ ನಾ ಹೇಳ್ಕೊಡು ಈ ಸೂಪ್ ನೀವೇನಾರ ಕುಡ್ದು ಬಿಟ್ರಿ ಅಂದ್ರೆ ನಮ್ಮ ಮನೆ ಮಠ ಬಂದು ಜಯ ಭಾರಿ ಸೂಪರ್ ಆಗಿತ್ತು ನೋಡುವ ಅಂತ ಹೇಳಿಬಿಡ್ತೀರಿ. ಅಷ್ಟು ಮಸ್ತ್ ಐತಿದೆ. ಮತ್ತು ಅದಕ್ಕಿಂತ ಮೊದಲು ನೀವೇನು ಮಾಡ್ಬೇಕು, ನನ್ನ ಚಾನಲ್ ಹೆಸರು ಮರ್ಯಾಕೆ ಹೋಗ್ಬೇಡ್ರ. ನಾನು ನಿಮಗೆ ಇಲ್ಲಿ ಎಣ್ಣೆ ಇರಲಾರ್ದು ಅಡುಗೆ ತೋರಿಸ್ತೂನು. ನನ್ನ ಚಾನಲ್ ಹೆಸರು ಝೀರೋ ಆಯಿಲ್ ಕುಕಿಂಗ್ ಅಂತ ಹೇಳಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ಇದನ್ನು ನೋಡತ್ತೀರಿ ಫುಲ್ ಕಂಪ್ಲೀಟ್ ನೋಡ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ದಾಗ ಭಾರಿ ಮಾಡ್ಬೋದು. ಏನಿಲ್ಲ, ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ, ಸ್ವಲ್ಪ ಕುಂಬಳಕಾಯಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳು ಮೆಣಸು, ಕೊತ್ತಂಬರಿ, ಕರಿಬೇವು ಇದ್ರೆ ಆಗೇ ಬಿಡ್ತೈತಿ. ಪಟ್ಟನ ಒಂದು ಕುಕ್ಕರ್ ಹಚ್ಚಿಬಿಡ್ರಿ, ಮತ್ತು ಕುಕ್ಕರ್ದಾಗ ಜೀರಿಗೆ ಮತ್ತು ಕಾಳು ಮೆಣಸು ಹಾಕಿ ಪಟ ಇಟ್ಟುಪಿಟ್ಟು ಅಂತ ಹೇಳೋಕೆ ಡ್ಯಾನ್ಸ್ ಮಾಡೋಕೆ ಬಿಟ್ಟು ಬಿಡ್ರಿ. ಅವು ಡ್ಯಾನ್ಸ್ ಮಾಡೋಕೆ ಹತ್ತು ಕೂಡಲೇ ಒಂದು ಕೈ ಹಿಡಿಯಷ್ಟು ಒಂದು 10ರಿಂದ 15 ಬೆಳ್ಳುಳ್ಳಿ ಹಾಕೋರಿ. ಭಾರಿ ಇಂಪಾರ್ಟೆಂಟ. ಯಾಕಂದರೆ ಇದು ನಮ್ಮ ದೇಹದೊಳಗಿರೋ ಶೀತ ಅದು ಎಲ್ಲ ಹೊರಗೆ ಹಾಕ್ತೈತೆ, ಅಂದರೆ ಕೆಮ್ಮ ನೆಗಡಿ. ಸೊ ಅದಕ್ಕೆ ಬೆಳ್ಳುಳ್ಳಿನೂ ಭಾಳ ಹಾಕೋದು ಇಂಪಾರ್ಟೆಂಟ್ ಇರ್ತೈತಿ. ಕರಿಬೇವು ಹಾಕ್ಕೊಂಡು ಬಿಡ್ರಿ. ಕರಿಬೇವು ಹಾಕ್ಕೊಂಡು ಅವು ಡ್ಯಾನ್ಸ್ ಮಾಡಿದ ಕೂಡಲೇ ಪಟ್ನ ಒಂದು ಟೊಮ್ಯಾಟೊ ಕಟ್ ಮಾಡಿದ್ದು ಹಾಕಿ, ಅದ್ರ ಜೊತೆನ ಒಂದು ಕಟ್ ಮಾಡಿದ್ದು ಈರುಳ್ಳಿ ಹಾಕಿ ಅವತ್ರನು ಡ್ಯಾನ್ಸ್ ಮಾಡಕತ್ರಿ. ಅವೆಲ್ಲ ಫುಲ್ ಸತ್ತಂಗಾಗಿ ಇವೆಲ್ಲ ನೀರು ಬಿಟ್ಟು ಫುಲ್ ಸತ್ತಂಗಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕುದಿಸ್ಬೇಕಾಗ್ತೈತಿ. ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸಿದ್ರೆ ಏನಾಕತ್ತಂದ್ರೆ ಚಲೋ ಕುದಿತಾವು. ಅದಕ್ಕೆ ಸ್ವಲ್ಪ ನಾ ಇಲ್ಲಿ ನೀರು ಹಾಕ್ಕೊಂಡು ಅವತ್ರನ್ನ ಚೆಂದಂಗೆ ಅಕ್ಕಡಿ ಮಾಡ್ಕೊಳತ್ತೀನಿ. ಆಮೇಲೆ ಕುಂಬಳಕಾಯಿ ಏನು ರೆಡಿ ಇಟ್ಕೊಂಡಿರ್ತಿರಲ್ಲ ಅತ್ರನು ಹಾಕಿ ಬಿಡ್ರಿ. ಅತ್ರನು ಹಾಕಿ ಒಂದು ಸ್ವಲ್ಪ ನಿಮ್ಮ ಸೌಟದ್ಲೆ ತಿತ್ತಿಂದ ಮಾಡಿಬಿಟ್ರೆ ಅಂದ್ರೆ ಅವು ಭಾರಿಯಾಗಿ ಈರುಳ್ಳಿ ಮತ್ತು ಟೊಮ್ಯಾಟೊ ಜೊತೆ ಮಿಕ್ಸ್ ಆಗಿಬಿಡ್ತಾವೆ ನೋಡ್ರಿ. ಒಟ್ಟು ಯಾವ್ದು ಏನಂತ ಹೆಂಗೆ ಗೊತ್ತಾಗ್ಲಾರ್ದಂಗೆ ಫುಲ್ ಮಸ್ತ್ ಕೂಡಿಬಿಡ್ತಾವೆ. ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕ್ಕೊಂಡಿಲ್ಲಪ್ಪ ಅಂತಂದ್ರೆ ಮತ್ತು ಮನ್ಯಾಗ ಯಾರೂ ತಿನ್ನೋದಿಲ್ಲ, ನೀವೇ ಮೊದಲು ತಿನ್ನೋದಿಲ್ಲ, ಅದಕ್ಕೆ ಹೇಳಕತ್ತೇನಿ. ಆಮೇಲೆ ಸ್ವಲ್ಪ ರುಚಿಗೆ ಒಂದು ಸ್ವಲ್ಪ ಬಾಯಿ ರುಚಿ ಬೇಕಲ್ಲ ಮಾಡಕ್ಕೆ, ಅದಕ್ಕೆ ಒಂದು ಚೂರು ಅಂದ್ರೆ ಚೂರು ಏನು ಮಾಡಿರಿ, ಕೆಂಪು ಮೆಣಸಿನ ಪುಡಿ ಹಾಕ್ಕೊಂಡು ಒಂದು 2.5 ಗ್ಲಾಸ್ ನೀರು ಹಾಕ್ಕೊಂಡು ಬಿಡ್ರಿ. ಯಾವುದ್ರಲ್ಲೇ ನೀವು ಕುಂಬಳಕಾಯಿ ತೊಗೊಂಡಿರ್ತಿರಲ್ಲ ಅದ್ರಲ್ಲೇ 2.5 ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಚೆಂದಂಗೆ ಇದನ್ನು ಕುದಿಸ್ಕೋಬೇಕು. ಅದಕ್ಕಿಂತ ಇದು ಕುದಿಯೋದ್ರಾಗ ನಾನು ನಿಮಗೇನು ಮಾಡ್ಬಿಡ್ತೀನಿ, ಈ ಥರದ್ದು ಭಾರಿ ಬೆನಿಫಿಟ್ಸ್ ಹೇಳ್ಬಿಡ್ತೀನಿ, ಕೇಳ್ಕೊಂಬಿಡ್ರಿ. ಈ ಥರನ ವಿಸಿಲ್ ಹಾಕಿ ಕುಕ್ಕೂ ಅಂತ ಹೇಳಿ ಒಂದು 2 ವಿಸಿಲ್ ಕೂಗಿಸ್ಕೊಂಬರ್ನು ಅಟ್ರಾಗಿ ಬೆನಿಫಿಟ್ಸು ಮುಗಿದ್ಬಿಡ್ತೈತಿ. ಫಸ್ಟ್ ಇದ್ರಾಗ ಏನಂದ್ರೆ ಯಾರಿಗೆಲ್ಲ ರಕ್ತಹೀನತೆ ಐತಿ, ಅನೆಮಿಕ್ ಅದಿರಿ ಅನ್ನೋರು ಇದನ್ನು ತೊಗೋಬೇಕಾಗ್ತೈತಿ. ಯಾಕಂದ್ರೆ ಕಬ್ಬಿನಾಂಶ ಜಾಸ್ತಿ ಇರ್ತೈತಿ ಇದ್ರಾಗ. ಮತ್ತು ಕುಂಬಳಕಾಯಿ ನಮಗೆ ಭಾಳ ಇಂಪಾರ್ಟೆಂಟ್, ನಾರಿನಾಂಶ ಜಾಸ್ತಿ ಇರೋದ್ರಿಂದ ಇದನ್ನ ವೆಯ್ಟ್ ಲಾಸ್ ಜರ್ನಿಗೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಇದು. ಸೊ ಇದೆಲ್ಲ ಕುದ್ದ ಮೇಲೆ ಏನಾಯ್ತು, ಇದನ್ನು ಏನು ಮಾಡ್ಬೇಕಂದ್ರೆ ನೀರು ಇಲ್ದಂಗೆ ಗಟ್ಟಿ ಅಂತ ತೊಗೊಂಡು ನಾ ಇಲ್ಲಿ ಏನು ಮಾಡತ್ತೀನಿ, ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಮಿಕ್ಸಿಗೆ ಹಾಕ್ಕೊಂಡು ಗರ್ ಅಂತ ಹೇಳಿ ಇದನ್ನು ರುಬ್ಕೊಂಡು ಬರ್ತನು ನೋಡಿ. ಪರಿ ಫುಲ್ ಭಾಳ ಅಂದ್ರೆ ಭಾಳ ಟೈಟ್ ಇರ್ತೈತಿ. ಇದನ್ನು ಸ್ವಲ್ಪ ಲೂಸ್ ಮಾಡೋಕೆ ಸ್ವಲ್ಪ ನೀರು ಹಾಕೋಬೇಕು ನೋಡೋದು. ಭಾಳ ಟೈಟ್ ಐತಿ, ಹಿಂಗೂ ಕುಡಿಬೋದು ನೀವು, ಇದು ಭಾಳ ಮಸ್ತ್ ಇರ್ತೈತಿ. ಬಟ್ ನಾ ಇಲ್ಲಿ ಏನು ಮಾಡತ್ತೇನೆಂದ್ರೆ ಒಂದು ಪಾತ್ರೆ ತೊಗೊಂಡು, ನೀವು ಬೇಕಾದ್ರೆ ಇಲ್ಲಿ ತುಪ್ಪನ ಆ್ಯಡ್ ಮಾಡ್ಕೊಬೋದು, ಟೇಸ್ಟ್ ಇರ್ತೈತಿ. ಬಟ್ ನಾ ತುಪ್ಪ ಹಾಕಿಲ್ಲ. ನಾ ಇಲ್ಲೇನು ಮಾಡತ್ತೀನಿ, ಸ್ವಲ್ಪ ಅದನ್ನು ಹಾಕ್ಕೊಂಡು ಕೊತ್ತಂಬರಿ ಪುಡಿ ಹಾಕ್ಕೊಂಡು ಮೊದಲೇನು ಕುದಿಸುವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ನಲ್ಲ ಆ ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡು ಚೆಂದಂಗೆ ನಾನು ಕುದಿಸತ್ತೀನಿ. ಮತ್ತು ಇದ್ರದ್ದು ಇನ್ನೊಂದು ಏನು ಬೆನಿಫಿಟ್ಸ್ ಅಂತಂದರೆ ಇದ್ರೊಳಗಿರುವಂಥ A, E, C ವಿಟಮಿನ್ನಿಂದ, ಮತ್ತು ಇದನ್ನು ಆ್ಯಕ್ಚುಲಿ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿಗೂ ಯೂಸ್ ಮಾಡ್ತಾರೋ. ಮತ್ತು ಆಯುರ್ವೇದದಾಗ ಯಾರಿಗೆಲ್ಲ ಗಂಟ್ಲು ನೋವು ಇರ್ತೈತಿ, ನೆಗಡಿ ಆಗಿರ್ತೈತಿ, ಸೋರ್ ಥ್ರೋಟ್ ಅಂತ ಏನಂತೀವಲ್ಲ ನಾವು, ಅದ್ರ ಟ್ರೀಟ್ಮೆಂಟ್ಗೂ ಇದನ್ನು ಉಪಯೋಗ ಮಾಡ್ತಾರಂತ. ಅದಷ್ಟೇ ಅಲ್ದೇ ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಆಗಿರ್ತೈತಿ ಅವ್ರು ಇದನ್ನು ಯೂಸ್ ಮಾಡ್ಬೋದು. ನಾವು ಹೊಟ್ಟೆ ಕೆಟ್ಟೈತತ್ ಅಂದಾಗ ನಮ್ಮ ಆಯಿ ಇದನ್ನೊಂದು ಮಾಡಿ ನನಗೆ ಮೂಗು ಹಿಡ್ದು ಸುರಿದು ಬಿಡ್ತಿದ್ಲು. ಟೇಸ್ಟ್ ಇರ್ತಿತ್ತು, ಬಟ್ ಸಣ್ಣವ್ರಿದ್ದಾಗ ಗೊತ್ತಿರಂಗಿಲ್ಲ ಯಾವ್ದು ಕುಡಿಬೇಕು ಯಾವ್ದು ಕುಡಿಬಾರ್ದು ಅಂತ. ಹೌದಂತೀರೋ ಇಲ್ಲ ಅಂತೀರೋ ನೀವು? ಸೊ ಅದಕ್ಕೆ ನಮ್ಮ ಆಯಿ ಮೂಗು ಹಿಡಿದು ಕುಡಿಸಿಬಿಡ್ತಳು. ನಾವು ಮತ್ತಂತೂ ಅವಾಗವಾಗ ಮಾಡಿ ನಮಗೆ ತುರ್ಕತಿರ್ತಾಳೆ ಬಿಡು, ಅದು ಬೇರೆ ಮ್ಯಾಟ್ರ. ನಿಮ್ಮ ಮನೆಯಾಗ ನೀವು ಎಷ್ಟು ಸತಿ ಮಾಡ್ತೀರ ಅನ್ನೋದು ನನಗೆ ಕಮೆಂಟದಾಗ ತಿಳಿಸ್ರಿ. ಸ್ವಲ್ಪ ನನಗೆ ಯಾಕೋ ಉಪ್ಪು ಕಡಿಮೆ ಅನಿಸಿತು, ಮತ್ತು ಉಪ್ಪು ಹಾಕ್ಕೊಂಡು ಒಂದು ನೋಡಿಲಿ 2-3 ಕುದಿಸಾತೇನೆ. ಚಂದಂಗೆ ಕಳಕ್ ಕುದಿತಂದ್ರೆ ಕುದಿಯೋದ್ರಾಗನ ಮನೆ ಘಮ್ ಅಂತ ಬಂದಿರ್ತೈತಿ. ಅದೇನೋ ಗೊತ್ತಿಲ್ಲ, ಅಡ್ಗೆ ಒಳಗೆ ಘಮ್ಮನ್ನು ಸ್ಮೆಲ್ ಬರಲಿಲ್ಲಪ್ಪ ಅಂತಂದ್ರೆ ಅಡ್ಗೆ ಮಾಡ್ದಂಗನ ಅನ್ಸಂಗಿಲ್ಲ, ಹೌದಿಲ್ಲ? ಸೊ ಹಿಂಗಿದು ರೆಡಿ ಆದಮೇಲೆ ಬೇಕಾದ್ರೆ ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ನಾವು ಮೊದಲೇ ಹಾಕೀನಿ, ಅದಕ್ಕೆ ಇದನ್ನು ಮಾಡಲಿಲ್ಲ. ಮತ್ತು ಇದನ್ನು ಒಂದು ಸರ್ವಿಂಗ್ ಬೌಲ್ನಾಗ ಹಾಕ್ಕೊಂಡು ಎಲ್ಲರಿಗೂ ಕುಡಿಯಾಕೆ ಬರಬೇಕಲ್ಲ.
ನೋಡು ನಮ್ಮ ಮನೆ ಯುವರಾಣಿ ಅವ್ರಿಗೂ ಒಂದು ಚಿಕ್ಕದಿದ್ದನ್ನು ನನ್ನ ಮಗಳಿಗೆ ನಾವೇನು ತಿಂತೇವೆ ಅದನ್ನು ಕೊಡ್ತೇನೆ. ನೀವು ನಿಮ್ಮ ಮಕ್ಳಿಗೆ ಸಪ್ರೇಟಾಗಿ ಮಾಡಕ್ಕೆ ಹೋಗ್ಬೇಡ್ರಿ. ನೀವೇನು ತಿಂತೀರ ಅದಕ್ಕೆ ಕೊಡ್ರಿ. ಯಾಕಂದ್ರೆ ಅವ್ರಿಗೂ ನ್ಯೂಟ್ರಿಷನ್ ಸಿಗೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಮತ್ತು ಈ ರೆಸಿಪಿ ನೀವು ಟ್ರೈ ಮಾಡಿ ಹೆಂಗೆ ಅಂತ ಹೇಳ್ರಿ. ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ಮೀಟ್ ಹಾಕೋನು. ಬಾಯ್.